ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ವಸ್ತು ಮಳೆ ನೀರು ಕೊಯ್ಲು. ನೀರಿಲ್ಲದೆ ಜಗವಿಲ್ಲ ಅನ್ನೋ ಮಾತಿದೆ. ಆದರೆ ಸದ್ಯ ಎಲ್ಲೆಡೆ ನೀರಿಗೆ ಅಭಾವ ಶುರುವಾಗಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ನಾವೆಲ್ಲರೂ ಕೂಡ ಜಲಕಂಟಕವನ್ನು ಎದುರಿಸಬೇಕಾಗತ್ತೆ. ಈ ಜಲಕಂಟಕದಿಂದ ನಾವೆಲ್ಲರೂ ಕೂಡ ಪಾರಾಗೋದಕ್ಕೆ ಇರುವಂತಹ ಸರಳ ಹಾಗೂ ಅತ್ಯುತ್ತಮ ಪರಿಣಾಮಕಾರಿ ವಿಧಾನ ಅಂದರೆ ಮಳೆ ನೀರು ಕೊಯ್ಲು ವಿಧಾನ. ಈ ಮಳೆ ನೀರು ಕೊಯ್ಲು ವಿಧಾನದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಳೆ ನೀರು ಕೊಯ್ಲು ತಜ್ಞರಾದಂತಹ ವಿಶ್ವನಾಥ್ ಶ್ರೀಕಂಠಯ್ಯ ಅವರು. ಬನ್ನಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಆರಂಭದಲ್ಲೇ ಹೇಳಿದೆ, ಸದ್ಯಕ್ಕೆ ಎಲ್ಲ ಕಡೆ ಕೂಡ ಭರದ ವಾತಾವರಣ ಇದೆ, ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಸಂಕಷ್ಟದಿಂದ ನಾವೆಲ್ಲರೂ ಕೂಡ ಪಾರಾಗೋದಕ್ಕೆ ಸುಲಭವಾಗಿರುವಂತಹ ಪರಿಹಾರ ಅಂದರೆ ಮಳೆ ನೀರು ಕೊಯ್ಲು ವಿಧಾನ. ಸೊ ಈ ಮಳೆ ನೀರು ಕೊಯ್ಲು ವಿಧಾನ ಅಂದರೆ ಏನು ಅಂತ ಸ್ವಲ್ಪ ಹಿಂದಕ್ಕೆ ಒಂದು ಮಾತು ಆಡ್ತೀನಿ. ಮಳೆ ನೀರು ಕೊಯ್ಲು ವಿಧಾನ ಏನು ಅನ್ನೋದನ್ನು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆದರೆ ಈ ವರ್ಷ ನಮ್ಮ ಪ್ರಧಾನಿ ಒಂದು ಕರೆ ಕೊಟ್ಟಿದ್ದಾರೆ, ಕ್ಯಾಚ್ ದ ರೈನ್ ಅಂತ. ಮಳೆ ಎಲ್ಲಿ ಬೀಳುತ್ತೋ ಯಾವಾಗ ಬೀಳುತ್ತೋ ಅದನ್ನು ಶೇಖರಣೆ ಮಾಡೋದು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕೆಂದರೆ ಈ ವರ್ಷ ಎಲ್ ನೀನಿಯೋ ಅಂತ ಒಂದು ನ್ಯಾಚುರಲ್ ಫಿನಾಮಿನಾ ಬಂದಿದೆ. ಅದರಿಂದ ಮಳೆ ಪ್ರಮಾಣ ಕಡಿಮೆ ಆಗ್ಬೋದು, ಆಗಲೇ ಆಗಿದೆ. ಒಂದು 40% ಕಡಿಮೆ ಆಗಿದೆ ಮಳೆ ಇಲ್ಲಿ ತನಕ. ಸ್ವಲ್ಪ ಮೇಕಪ್ ಆಗ್ತಾಯಿದೆ, ಆದರೂ ಮಳೆ ಪ್ರಮಾಣ ಕಡಿಮೆ ಆಗ್ಬೋದು ಅಂತ. ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿವಸ, ವರ್ಲ್ಡ್ ವಾಟರ್ ಡೇ ಅಂತ ನಾವು ಆಚರಿಸ್ತೀವಿ. 2021ನೇ ಇಸ್ವಿಲಿ ಈ ಕ್ಯಾಚ್ ದ ರೈನ್ ಕ್ಯಾಂಪೇನ್ ಅಂತ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅವರು ಪ್ರಾರಂಭ ಮಾಡಿದ್ರು. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್, ಅಂದರೆ ಮಳೆ ನೀರನ್ನು ಸಂಗ್ರಹಣೆ ಮಾಡೋಣ, ಎಲ್ಲಿ ಬೀಳುತ್ತೋ ಯಾವಾಗ ಬೀಳುತ್ತೋ. ಸೊ ಅದು ಮಳೆ ನೀರು ಸಂಗ್ರಹಣೆ ಮೇಲೆ ಗಮನ ಕೊಟ್ಟಕ್ಕಂಥದ್ದು ತಿರುಗಿ ಪ್ರಾರಂಭ ಆಯಿತು. ಯಾಕೆಂದರೆ ನಮ್ಮ ಇತಿಹಾಸ ನೋಡಿದ್ರೆ ಭಾರತದಲ್ಲಿ ಮಳೆ ನೀರು ಶೇಖರಣೆ ಮಾಡೋದು ಬಹಳ ಪುರಾತನ ಇತಿಹಾಸ ಇದೆ. 5000 ವರ್ಷದ ಹಳೆ ಇತಿಹಾಸ ಇದೆ. ಹರಪ್ಪ, ಇಂಡಸ್ ವ್ಯಾಲಿ ಅಂತ ನಾವೇನು ಕರಿತೀವೋ ಅಲ್ಲಿ ಕೂಡ ಮಳೆ ನೀರು ಶೇಖರಣೆ ಆಗ್ತಾಯಿತ್ತು. ಢೋಲವೀರ ಅನ್ನೋ ಒಂದು ನಗರ ಮಳೆ ನೀರು ಮೇಲೆ ಆಶ್ರಿತವಾಗಿತ್ತು. 5000 ವರ್ಷದ ಹಿಂದಿನ ಮಾತು. ಈಗಿನ ಕಾಲದಲ್ಲಿ ಯಾಕೆ ಮಳೆ ನೀರು ಸಂಗ್ರಹಣೆ ಮಾಡಬೇಕು ಅಂದರೆ, ಮಳೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಕಡಿಮೆ ಆಗುತ್ತೆ. ಕ್ಲೈಮೇಟ್ ಚೇಂಜು, ಗ್ಲೋಬಲ್ ವಾರ್ಮಿಂಗ್ ಅಂತ ಒಂದು ಬರ್ತಾ ಇದೆ ಫಿನಾಮಿನನು. ಅದ್ರ ಜೊತೆಗೆ ಈ ಎಲ್ ನೀನಿಯೋ ಕೂಡ ಬರ್ತಾ ಇದೆ. ಅಂದರೆ ಬರೋದು ಸಾಮಾನ್ಯ ಆಗೋಗಿದೆ. ಮಳೆ ಶೆಡ್ಯೂಲ್ ಪ್ರಕಾರ ಬರಲ್ಲ. ಜೂನ್ ತಿಂಗಳಲ್ಲಿ ಶುರು ಆಗಲ್ಲ, ಜುಲೈ ತಿಂಗಳಲ್ಲಿ ಶುರು ಆಗುತ್ತೆ. ಆಗ ನೀರಿನ ಬೆಲೆ ತುಂಬ ಜಾಸ್ತಿ ಆಗಿದೆ. ಅಂದರೆ ನೀರಿನ ಅಭಾವದಿಂದ ನಗರ ಪ್ರದೇಶಗಳಾಗಲಿ ಹಳ್ಳಿಗಳಲ್ಲಾಗಲಿ ಹಾಹಾಕಾರ ಇರುತ್ತೆ ಯಾವಾಗಲೂ ಕೂಡ. ಸೊ ಅದಕ್ಕೋಸ್ಕರ ನಾವು ಬೀಳ್ತಕ್ಕಂಥ ಮಳೆಯನ್ನು ನಾವು ಶೇಖರಣೆ ಹೇಗೆ ಮಾಡೋದು ಅನ್ನೋದು ಈ ಕ್ಯಾಂಪೇನ್ದು ಮುಖ್ಯ ವಿಶೇಷತೆ. ಸರ್, ಈಗ ಸದ್ಯಕ್ಕೆ ಎಲ್ಲ ಕಡೆ ಕೂಡ ನೀರಿಗೆ, ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಇಂತಹ ಸಿಚುವೇಶನಲ್ಲಿ ಈ ಮಳೆ ನೀರು ಕೊಯ್ಲು ವಿಧಾನವನ್ನು ಅಪ್ಲೈ ಮಾಡೋದು ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅಂತ ನೀವು ಹೇಳ್ತೀರಾ? ಇದು ಸಿಕ್ಕಾಪಟ್ಟೆ ಅಗತ್ಯ. ಯಾಕೆಂದರೆ ನೀರು ಪ್ರಮಾಣ ಕಡಿಮೆ ಆದಾಗ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನೋಡಿ. ಸೊ ಬೀಳ್ತಕ್ಕಂಥ ನೀರನ್ನು ನಾವು ಶೇಖರಣೆ ಮಾಡಿ ಹಿಡ್ಕೊಂಡ್ರೆ ಅದರ ಉಪಯೋಗ ತುಂಬ ಜಾಸ್ತಿ ಇರುತ್ತೆ. ಈ ವಿಧಾನ ಭಾಳ ಸುಲಭ. ನಮ್ಮ ಛಾವಣಿ ಮೇಲೆ ಬೀಳ್ತಕ್ಕಂಥ ಮಳೆನ ನಾವು ಅದನ್ನು ಸೋಸ್ಬಿಟ್ಟು ಅಥವಾ ಸಮ್ ಟ್ಯಾಂಕಲ್ಲಿ ಹಿಡ್ಕೋಬೋದು. ಸಮ್ ಟ್ಯಾಂಕ್ ಓವರ್ಫ್ಲೋ ಆದರೆ ಇಂಗುಬಾವಿ ಮುಖಾಂತರ ಅಂತರ್ಜಲ ಮರುಪೂರೈಕೆಗೆ ಬಿಡ್ಬೋದು. ಈ ನನ್ನ ಹಿಂದೆ ಚಿತ್ರ ಇದೆಯಲ್ಲ, ಅದು ತುಂಬ ಚೆನ್ನಾಗಿ, ತುಂಬ ಸರಳ ರೂಪದಲ್ಲಿ ತೋರಿಸ್ತಾ ಇದೆ ಮಳೆ ನೀರು ಕೊಯ್ಲು ಏನು ಅಂತ. ಛಾವಣಿನ ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ಈ ಛಾವಣಿ ಹೆಂಚಿನ ಛಾವಣಿ ಇದೆ ನನ್ನ ಹಿಂದೆ, ಆದರೆ RCC ತಾರಸಿನೂ ಇರ್ಬೋದು. ಅದನ್ನು ಕೂಡ ಒಂದು ಕ್ಯಾಚ್ಮೆಂಟ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ, ಜಲನಯನ ಪ್ರದೇಶ. ಅಲ್ಲಿ ಬೀಳ್ತಕ್ಕಂಥ ಮಳೆಯನ್ನು ನಾವು ಶೇಖರಣೆ ಮಾಡಬೇಕಾಗಿ ಬರುತ್ತೆ. ಈ ಛಾವಣಿನ ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಮನೆಯನ್ನು ಹೇಗೆ ಸಾರಿಸಿ ಗುಡಿಸಿ ಇಟ್ಕೋತೀವೋ, ಮಳೆಗಾಲದಲ್ಲಿ ಈ ಛಾವಣಿ ಮೇಲೆ ಎಲೆ ಬೀಳದಿರೋ ಹಾಗೆ ಮತ್ತು ಕಸ ಕಡ್ಡಿ ಇರ್ದಿರೋ ಹಾಗೆ ನೋಡ್ಕೋಬೇಕು. ಇಷ್ಟು ಮಾಡಿದ್ರೆ ಬಹಳ ಶುದ್ಧವಾದ ನೀರು ಬರುತ್ತೆ ನಮಗೆ, ಮಳೆ ನೀರು. ಅದರ ನಂತರ ಮೊದಲ ಮಳೆ ನೀರು ಬರುತ್ತಲ್ಲ, 2 ಮಿಲಿಮೀಟರ್ ಅಷ್ಟು, ಇದರಲ್ಲಿ ಧೂಳಿನಾಂಶ ಜಾಸ್ತಿ ಇರುತ್ತೆ. ಇದನ್ನು ನಾವು ಬೇರೆ ತೊಗೊಂಡ್ಬಿಡ್ಬೇಕಾಗಿ ಬರುತ್ತೆ. ಅದಕ್ಕೆ ಫಸ್ಟ್ ಟ್ರೈನ್ ಸಪರೇಟರ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಅದೊಂದು ಚಿತ್ರದ ಮುಖಾಂತರ ತೋರಿಸ್ತೀವಿ ಯಾವ ರೀತಿ ಫಸ್ಟ್ ಟ್ರೈನ್ ಸಪ್ರೇಷನ್ ಆಗುತ್ತೆ ಅಂತ. ಅದರ ನಂತರ ಈ ನೀರನ್ನು ಫಿಲ್ಟರ್ ಮಾಡಬೇಕಾಗಿ ಬರುತ್ತೆ, ಸೋಸಬೇಕಾಗಿ ಬರುತ್ತೆ. ಫಿಲ್ಟರ್ ಮಾಡುವ ವಿಧಾನಗಳು ಬೇರೆ ಬೇರೆ ಇದೆ. ಅಂದರೆ ಈಗಂತೂ ಮಾರ್ಕೆಟಲ್ಲಿ ರೆಡಿಮೇಡ್ ಫಿಲ್ಟರ್ಗಳು ಸಿಗುತ್ತೆ. ನಾವು ಅದನ್ನು ಕೂಡ ಅಳವಡಿಸ್ಬೋದು. ಆದರೆ ನಾವು ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಹಳೇ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ 3 ಮಡಕೆ ವಿಧಾನ ಜ್ಞಾಪಿಸ್ಕೊಂಡು ಇದ್ದಿಲು,
ಮರಳು ಮರಳು. ಮತ್ತು ಜಲ್ಲಿ ಅಂದರೆ ಕಲ್ಲು. ಅದ್ರ ಮೇಲೆ ಮೆಶ್ ಅಂದರೆ ಪ್ಲಾಸ್ಟಿಕ್ ಮೆಶ್ ಇಟ್ಬಿಟ್ರೆ ಆರಾಮಾಗಿ ಸೋಸ್ಕೋಬೋದು ನೀರನ್ನು. ಈ ನೀರು ಸೋಸಿದ ನೀರು ಇದೆಯಲ್ಲ, ಇದು ಶುದ್ಧವಾದ ನೀರಿರುತ್ತೆ. ಈ ನೀರನ್ನು ನಾವು ಆಗಲೇ ಒಂದು ಸಮ್ ಟ್ಯಾಂಕ್ ಕಟ್ಕೊಂಡಿರ್ತೀವಿ ಸಾಕಷ್ಟು ಮನೆಗಳಲ್ಲಿ, ಅಂದರೆ ನಮ್ಮ ಪೈಪ್ಲೈನಲ್ಲಿ ಬರ್ತಕ್ಕಂಥ ನೀರನ್ನು ಶೇಖರಣೆ ಮಾಡೋಕ್ಕೆ ಅಂತ. ಅದೇ ಸಮ್ ಟ್ಯಾಂಕಿಗೆ ಬಿಟ್ಕೋಬೋದು, ನೇರವಾಗಿ ಬಿಟ್ಕೋಬೋದು. ಅಥವಾ ಬೇರೆ ಒಂದು ಸಮ್ ಟ್ಯಾಂಕು ಕೂಡ ಕಟ್ಕೋಬೋದು ನಾವು. ಅಂದರೆ ಹೊಸ ಮನೆ ಕಟ್ತಾ ಇದ್ದೀವಿ ಅಥವಾ ಹೊಸ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀವಿ ಅಂದರೆ ಮಳೆ ನೀರಿಗೋಸ್ಕರನೇ ಒಂದು ಸಮ್ ಟ್ಯಾಂಕನ್ನು ಕಟ್ಕೋಬೋದು. ಈ ಸಮ್ ಟ್ಯಾಂಕ್ ತುಂಬಿ ಓವರ್ಫ್ಲೋ ಆದರೆ ಅದಕ್ಕೊಂದು ಇಂಗು ಬಾವಿ ಅಂತ ಮಾಡ್ತೀವಿ ನಾವು. ಸರ್ವೇಸಾಮಾನ್ಯ 3 ಅಡಿ ಡಯಾಮೀಟರ್ ಇರುತ್ತೆ, 20 ಅಡಿ ಆಳ ಇರುತ್ತೆ. ಸ್ವಲ್ಪ ಜಾಗದಲ್ಲಿ ಜಾಸ್ತಿ ಆಳ ಹೋಗಬೇಕು, ಸ್ವಲ್ಪ ಜಾಗದಲ್ಲಿ ಕಡಿಮೆ ಆಳ ಹೋಗಬೇಕು. ಈ ಸೋಸಿದ್ದ ನೀರನ್ನು, ಶುದ್ಧವಾದ ನೀರನ್ನು ಇಂಗು ಬಾವಿಗೆ ಬಿದ್ದರೆ ಅಂತರ್ಜಲದ ಮರುಪೂರ್ತಿ ಆಗುತ್ತೆ. ಸೊ ಸ್ಟೋರ್ ವಾಟರ್, ರೀಚಾರ್ಜ್ ವಾಟರ್, ಕ್ಯಾಚ್ ರೈನ್ ವಾಟರ್, ಫಿಲ್ಟರ್ ರೈನ್ ವಾಟರ್, ಇಷ್ಟೇ 4 ವಿಧಾನಗಳಿಂದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲರೂ ಕೂಡ ಮಾಡ್ಬೋದು. ಓಕೆ. ಸೊ ಸದ್ಯಕ್ಕೆ ಒಂದು ಕಲ್ಪನೆ ಇರುತ್ತೆ, ಇದೆಲ್ಲ ನಗರ ಪ್ರದೇಶಗಳಿಗೆ ಹೇಗೆ ಅಪ್ಲೈ ಆಗುತ್ತೆ, ಇಲ್ಲಿ ಇದು ವರ್ಕೌಟ್ ಆಗುತ್ತಾ ಅಂತ. ಸೊ ನೀವೇನು ಹೇಳ್ತೀರಿ ಸರ್, ಇಲ್ಲಿ ಯಾವ ಥರ ಮಾಡ್ಕೋಬೋದು ಅಂತ? ನಾನು ಒಂದು ಉದಾಹರಣೆ ಕೊಡ್ತೀನಿ, ಬೆಂಗಳೂರದ್ದು ಉದಾಹರಣೆ ಕೊಡ್ತೀನಿ. ಬೆಂಗಳೂರಲ್ಲಿ ಪ್ರತಿ ವರ್ಷ ಬೀಳ್ತಕ್ಕಂಥ ಮಳೆ 1000 ಮಿಲಿಮೀಟರ್, ಅಂದರೆ ಒಂದು ವರ್ಷದಲ್ಲಿ ಬೀಳ್ತಕ್ಕಂಥ ಮಳೆ 8 ತಿಂಗಳಲ್ಲಿ ಮಳೆ ಬರುತ್ತೆ ಸರ್ವೇಸಾಮಾನ್ಯ. ಕೆಲವೊಮ್ಮೆ ಕಡಿಮೆ, ಕೆಲವೊಮ್ಮೆ ಜಾಸ್ತಿ. 1000 ಮಿಲಿಮೀಟರು. ಈ ಒಂದು 30-40 ಸೈಟ್ ಇತ್ತು ಅಂತ ಇಟ್ಕೊಳ್ಳಿ. ಇದರ ಮೇಲೆ ಬೀಳ್ತಕ್ಕಂಥ ಮಳೆ 1,20,000 ಲೀಟರ್. ಒಂದು 30-50 ಸೈಟಲ್ಲಿ ಬೀಳ್ತಕ್ಕಂಥದ್ದು 1.5 ಲಕ್ಷ ಲೀಟರು. ಮತ್ತು ಒಂದು 60-40 ಸೈಟಲ್ಲಿ ಬೀಳ್ತಕ್ಕಂಥದ್ದು 2,40,000 ಲೀಟರ್ ಮಳೆ ಪ್ರತಿ ವರ್ಷ. ಏನು ಮಾಡ್ತಾ ಇದ್ದೀವಿ? ಈ ನೀರನ್ನು ತೊಗೊಂಡು ನಾವು ಮೋರಿಗೆ ಬಿಡ್ತಾ ಇದ್ದೀವಿ. ಚಿಕ್ಕ ಮನೆಯಲ್ಲೂ ಕೂಡ ಒಂದು 80,000ದಿಂದ 1 ಲಕ್ಷ ಲೀಟರ್ ನೀರನ್ನು ಹಿಡಿಯೋದು ಯಾವುದೇ ಆಶ್ಚರ್ಯದ ಕೆಲಸ ಅಲ್ಲ. ತುಂಬ ಕಡಿಮೆ ಖರ್ಚಲ್ಲಿ ಕೂಡ ಮಾಡ್ಬೋದು. ಯಾಕೆಂದರೆ ನಮ್ಮ ಮನೇಲಿ ಸಂಪ್ ಇದ್ದೇ ಇರುತ್ತೆ ಅಥವಾ ಒಂದು ಬಾವಿ ಇದ್ದೇ ಇರುತ್ತೆ. ನಾವು ಮಾಡಬೇಕಾದೇನು, ಛಾವಣಿ ಮೇಲೆ ಬೀಳ್ತಕ್ಕಂಥ ನೀರನ್ನು ನಾವು ಕೆಳಗಡೆ ಪೈಪ್ ಮುಖಾಂತರ ತರ್ತೀವಿ, ಪ್ರತಿ ಮನೇಲೂ ತರ್ತೀವಿ, ಅದನ್ನು ಮೋರಿಗೆ ಬಿಡ್ತೀವಿ. ಮೋರಿಗೆ ಬಿಡೋ ಬದಲು ಫಿಲ್ಟರ್ ಮಾಡಿ ನಮ್ಮ ಸಮ್ ಟ್ಯಾಂಕಿಗೆ ಬಿಟ್ಕೊಳ್ಳೋಣ ಅಥವಾ ಇಂಗು ಬಾವಿಗೆ ಬಿಟ್ಕೊಳ್ಳೋಣ. ಇಷ್ಟೇ ಮಾಡಿದ್ರೆ ಸಾಕು. ಹೌದು. ಈಗ ಎಷ್ಟೋ ಜನ ಅಂದ್ಕೊಳ್ತಾರೆ, ಏನೇ ಫಿಲ್ಟರ್ ಮಾಡಿದ್ರು ಇದನ್ನು ಹೆಂಗೆ ಉಪಯೋಗಿಸೋಕ್ಕೆ ಯೋಗ್ಯನಾ, ಇದರಿಂದ ಬೇರೆ ಆರೋಗ್ಯದ ಸಮಸ್ಯೆ ಆಗೋದಿಲ್ವಾ, ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ನಿಜ, ಇದು ಸಹಜ. ಇದು ಎಲ್ಲರ ಮನಸ್ಸಲ್ಲೂ ಬರೋದು, ನೀರು ಗಲೀಜಾಗಿರುತ್ತಾ, ಏನಾಗುತ್ತೆ, ಹೇಗೆ ಯಾತಕ್ಕೆ ಉಪಯೋಗಿಸ್ಕೋಬೋದು ಅಂತ. ನಾನು ಮೊದಲೇ ಹೇಳಿದಾಗೆ ಛಾವಣಿನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನಮಗೆ ಒಂದು ಇನ್ಸುಲೇಟಿಂಗ್ ಪೇಂಟ್ ಅಂತ ಸಿಗ್ತಾ ಇದೆ, ವೈಟ್ ಪೇಂಟ್ ಬರ್ತಾ ಇದೆ ಈಗ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಈ ಪೇಂಟ್ ಹಾಕಿದ್ರೆ ಛಾವಣಿ ಕೂಲ್ ಆಗುತ್ತೆ, ತಂಪಾಗುತ್ತೆ. ರೂಮ್ಗಳು 5ರಿಂದ 7 ಡಿಗ್ರಿ ಕಡಿಮೆ ತಾಪಮಾನ ಬರುತ್ತೆ. ಅಂದರೆ ಅದು ಹೀಟ್ ಆಗೋದು ಭಾಳ ಅಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಪೇಂಟ್ ಕೂಡ ಮಳೆ ನೀರನ್ನು, ಶುದ್ಧವಾದ ಮಳೆ ನೀರು ಬರುವ ರೀತಿ ನೋಡ್ಕೊಳ್ಳುತ್ತೆ. ಸೊ 2 in 1 ಅಡ್ವಾಂಟೇಜ್. ಒಂದು ಇನ್ಸುಲೇಟಿಂಗ್ ಪೇಂಟ್ ಹಾಕೊಂಡ್ರೆ ಒಳ್ಳೆ ಹೀಟ್ ರಿಫ್ಲೆಕ್ಷನ್ ಮತ್ತು ರೈನ್ ವಾಟರ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಹಳೆ ಮನೆಗೆ ಕೂಡ ಈ ಪೇಂಟ್ನ ಹಾಕೋಬೋದು. ಈ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಂತ ಬಂದಿರೋದ್ರಿಂದ ಇದನ್ನು ಮಾಡೋದು ಪ್ರತಿ ಮನೆಗೂ ಅನಿವಾರ್ಯ ಆಗ್ತಾ ಇದೆ. ಇದರಿಂದ ಏರ್ ಕಂಡೀಷನಿಂಗ್ ಲೋಡು ಕಡಿಮೆ ಆಗುತ್ತೆ, ಫ್ಯಾನ್ ಬಳಕೆನೂ ಕಡಿಮೆ ಆಗುತ್ತೆ. ಅದನ್ನು ನಾವು ರೂಫ್ನ ಕ್ಲೀನ್ ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೋಬೇಕು. ನಂತರ ನಾನು ಹೇಳ್ದಾಗೆ ಫಸ್ಟ್ ರೈನ್ ಸಪ್ರೇಟರ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಒಂದು ಪೈಪ್ನ ಯಾವ್ದು ಕೆಳಗಡೆ ಬರ್ತಾ ಇದೆಯೋ ಅದಕ್ಕೊಂದು ಕ್ಯಾಪ್ ಹಾಕ್ಬಿಡೋದು. ಮೊದಲು ಮಳೆ ಬಂತು, ಆ ನೀರನ್ನು ಬಿಟ್ಬಿಡೋದು ಆಚೆಗೆ. 2ನೇ ಮಳೆಯಿಂದ ಅದು ಕ್ಯಾಪ್ನ ಹಾಕಿಬಿಟ್ರೆ ಫಿಲ್ಟರ್ ಮುಖಾಂತರ ನಾವು ಸಮ್ ಟ್ಯಾಂಕಿಗೆ ತೊಗೋಬೋದು. ಸರ್, ಸಾಕಷ್ಟು ಮಂದಿಗೆ ಒಂದು ಗೊಂದಲ ಇರುತ್ತೆ, ಈ ಮಳೆ ನೀರು ಕೊಯ್ಲು ನೀರನ್ನು ಹೇಗೆ ಸೇವನೆ ಮಾಡೋದು ಸೇಫಾ, ಅಥವಾ ಅದು ಎಷ್ಟರ ಮಟ್ಟಿಗೆ ಪರಿಶುದ್ಧ ಆಗಿರುತ್ತೆ ಅಂತ. ಸೊ ಅದನ್ನೊಂದು ಡೆಮೋ ಮೂಲಕ ತೋರಿಸ್ಬೋದಾ ಅಂತ? ಖಂಡಿತ. ಇದು ಮಂಜಾ ಟೆಸ್ಟ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದವರೇ KS ಮಂಜಾ ಅಂತನ್ನೋರು DRDOಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮೈಸೂರಲ್ಲಿ ವಾಸವಾಗಿದ್ದಾರೆ. ಅವರು ಡೆವಲಪ್ ಮಾಡಿರ್ತಕ್ಕಂಥ ಇದೊಂದು ವಿಧಾನ. ಇದೊಂದು ಚಿಕ್ಕ ಬಾಟ್ಲಲ್ಲಿ ಒಂದು ಪೇಪರ್ನ ಕೋಟ್ ಮಾಡಿ ಇಟ್ಟಿರ್ತಾರೆ. ನಾವು ನೀರನ್ನು ಶುದ್ಧವಾಗಿದೆಯೋ ಇಲ್ವೋ, ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಇದೆಯೋ ಇಲ್ವೋ ಚೆಕ್ ಮಾಡಬೇಕಾದ್ರೆ ಒಂದು ಯಾವ್ದು ಮಳೆ ನೀರಾಯಿತು, ನಲ್ಲಿ ನೀರಾಯಿತು, ಫಿಲ್ಟರ್ ನೀರಾಯಿತು, ಯಾವುದೇ ನೀರನ್ನು ಗುಣಮಟ್ಟ ಚೆಕ್ ಮಾಡಬೇಕಾದ್ರೆ ಇದನ್ನು ಒಂದು ಮಾರ್ಕ್ ತನಕ ಹಾಕಬೇಕು. ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು 24 ಗಂಟೆ ಆದ ನಂತರ ಇದರ ಬಣ್ಣ ನೋಡಬೇಕು. ಈ ಬಣ್ಣ, ಈ ಬ್ರೌನ್ ಕಲರ್ ಇದೆಯಲ್ಲ, ಈಗ ಈ ಬೂದಿ ಕಲರ್, ಈ ಬ್ರೌನ್ ಕಲರ್, ಈ ಕಲರ್ ಇದ್ದ ಅಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಇಲ್ಲ ಅಂತ. ಇದು ಕಪ್ಪು ಬಣ್ಣ ಆದರೆ ಇದರಲ್ಲಿ ಕೋಲಿಫಾರ್ಮ್ ಅನ್ನೋ ಬ್ಯಾಕ್ಟೀರಿಯಾ ಇದೆ ಅನ್ನೋದು ಒಂದು ಇಂಡಿಕೇಶನ್ ಟೆಸ್ಟ್. ನಂತರ ನೀರಲ್ಲಿ ಬ್ಯಾಕ್ಟೀರಿಯಾ ಇದೆ ಅಂತ ಅಂದ್ಕೊಳ್ಳಿ, ನಮ್ಮ ಸಮ್ ಟ್ಯಾಂಕಲ್ಲಿ ಬಂತು ನೀರು. ಕ್ಲೋರಿನ್ ಟ್ಯಾಬ್ಲೆಟ್ಗಳು ಭಾಳ ಸುಲಭವಾಗಿ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಹಾರ್ಡ್ವೇರ್ ಅಂಗಡಿಲಿ ಸಿಗುತ್ತೆ, ಮತ್ತು ಆನ್ಲೈನ್ ಕೂಡ ಸಿಗುತ್ತೆ. ಆ ಕ್ಲೋರಿನ್ ಟ್ಯಾಬ್ಲೆಟ್ ಒಂದು ಸಂಪಿಗೆ ಹಾಕಿಬಿಟ್ರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗುತ್ತೆ. ಆ ನೀರನ್ನು ನಾವು ಸೋಸ್ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಕುಡಿಬೋದು.
ಅಂದರೆ ಅದರ ಗುಣಮಟ್ಟ, ಮಳೆ ನೀರಿನ ಗುಣಮಟ್ಟ ಕುಡಿಯುವ ಲಾಯಕನ್ನು ಮಾತ್ರ ತನಕ ತೊಗೊಂಡು ಹೋಗ್ಬೋದು. ಇತರೆ ಕೆಲಸಗಳಿಗೆ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಸ್ನಾನ ಮಾಡೋಕ್ಕಂತೂ ಭಾಳ ಸುಲಭವಾಗಿ ಉಪಯೋಗಿಸ್ಬೋದು. ಈಗ ಕರ್ನಾಟಕದಲ್ಲೂ ಕೂಡ ಮಳೆ ನೀರು ಕೊಯ್ಲು ವಿಧಾನವನ್ನು ಸಾಕಷ್ಟು ಕಡೆಗಳಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಅದರಿಂದ ಪ್ರಯೋಜನಗಳನ್ನು ಕೂಡ ಪಡಿತಾ ಇದ್ದಾರೆ. ಸೊ ಹಳ್ಳಿಗಳಲ್ಲಿ ಇದರಿಂದ ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ ಅಂತ ನೋಡಿ, ಹಳ್ಳಿಗಳಲ್ಲಿ ನಾವು ಜಲ್ ಜೀವನ್ ಮಿಷನ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಒಂದು ಸ್ಕೀಮ್ ಬಂತಾ ಇದೆ. ಪ್ರತಿ ಮನೆಗೂ 55 ಲೀಟರ್ ನೀರು, ಮನೆಗೆ ಗಂಗೆ ಅಂತ ಕಾರ್ಯಕ್ರಮ. 55 ಲೀಟರ್ಸ್ ಪರ್ಸನ್ ಪರ್ ಡೇ, 55 ಲೀಟರ್ ಪ್ರತಿ ವ್ಯಕ್ತಿಗೂ ಸಿಗುವ ಹಾಗೆ ಆ ಯೋಜನೆ ನಡೀತಾ ಇದೆ. ಅದರ ಜೊತೆಗೆ ಮಳೆ ನೀರು ಕೊಯ್ಲು ಮಾಡಿದ್ರೆ ನಮಗೆ ಬೇಕಾಗ್ತಕ್ಕಂಥ ಹೆಚ್ಚಿಗೆ ಗುಣಮಟ್ಟದ ನೀರಾಗಲಿ ಅಥವಾ ಬೇರೆ ಕೆಲಸಗಳಿಗೆ ನೀರಾಗಲಿ ಆ ನೀರನ್ನು ನಾವು ಶೇಖರಣೆ ಮಾಡ್ಕೊಂಡು ಉಪಯೋಗಿಸ್ಕೋಬೋದು. ಕೆಲವೊಂದು ಭಾಗಗಳಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿಗೆ ಇದೆ ಅಂತರ್ಜಲದಲ್ಲಿ, ಕೆಲವು ಭಾಗದಲ್ಲಿ ನೈಟ್ರೇಟ್ ಅನ್ನೋ ಅಂಶ ಹೆಚ್ಚಿಗೆ ಇದೆ, ಕಬ್ಬಿಣದ ಅಂಶ ಹೆಚ್ಚಿಗೆ ಇದೆ, ಕೆಲವು ಭಾಗದಲ್ಲಿ TDS ಅಂತ ಕೇಳ್ತೀವಿ, ಉಪ್ಪಿನ ಅಂಶ ಹೆಚ್ಚಿಗೆ ಇದೆ. ಇಂಥ ಜಾಗದಲ್ಲಿ ಮಳೆ ನೀರು ಕೊಯ್ಲು ಮಾಡಿದ್ರೆ ಇದು ಸಾಫ್ಟ್ ವಾಟರ್, ಅಂದರೆ ಇದರಲ್ಲಿ ಉಪ್ಪಿನಾಂಶ ಭಾಳ ಕಡಿಮೆ ಇರುತ್ತೆ. ಈ ನೀರನ್ನು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಗುಣಮಟ್ಟನ ಇಂಪ್ರೂವ್ ಮಾಡಿಕೊಂಡ್ರೆ ನಾವು ಕುಡಿಯೋಕ್ಕೆ, ಅಡುಗೆಗೂ ಉಪಯೋಗಿಸ್ಕೋಬೋದು. ಜಲ್ ಜೀವನ್ ಮಿಷನ್ ನೀರು ಬರುತ್ತೆ, ಮಳೆ ನೀರು ಕೊಯ್ಲು ನೀರು ಬರುತ್ತೆ. ಮತ್ತು ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕಂತೂ ಇದು ಅತಿ ಶುದ್ಧ ನೀರು, ಇದನ್ನು ಉಪಯೋಗಿಸ್ಬೋದು. ದನ ಕರು ಹಸುಗಳಿಗೂ ಕೂಡ ಕುಡಿಯೋಕ್ಕೂ ಕೊಡಬಹುದು ನಾವು ಮಳೆ ನೀರು ಶೇಖರಣೆ ಮಾಡಿದ್ರೆ. ನಗರ ಪ್ರದೇಶಗಳಲ್ಲಿ ಖಾಲಿ ಸೈಟ್ಗಳಿರುತ್ತೆ ಅಥವಾ ಖಾಲಿ ಜಾಗಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ಥರ ಇದೆಲ್ಲ ಪರಿಣಾಮಕಾರಿ ಆಗುತ್ತೆ ಅಂತ? ಖಾಲಿ ಸೈಟ್ಗಳಲ್ಲಿ ನಾವೊಂದು ಚಿಕ್ಕ ಬದು ಕಟ್ಟಬೇಕಾಗಿ ಬರುತ್ತೆ. ಇಡೀ ಸೈಟಲ್ಲಿ ಒಂದು 30-50 ಸೈಟ್ ಅಂತ ಇಟ್ಕೊಂಡು ಅಂದ್ಕೊಳ್ಳೋಣ. ಅಲ್ಲಿ ಒಂದು ಬದು ಕಟ್ಬಿಟ್ರೆ ಬೀಳ್ತಕ್ಕಂಥ ಮಳೆ 85% ಆಗಲೇ ಭೂಮಿ ಒಳಗಡೆ ಇಂಗತ್ತೆ. ಸಾಯಿಲ್ ಮಾಯಿಶ್ಚರ್ ಅಂತ ಮುಖಾಂತರ ಮತ್ತು ಭೂಮಿ ಒಳಗಡೆ ಇಂಗತ್ತೆ. ನಾವು ಈ ಬದು ಕಟ್ಬಿಟ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ತೀವಲ್ಲ, ಅದೇ ರೀತಿ ಅರ್ಬನ್ ಏರಿಯಲ್ಲೂ ನಮ್ಮ ನಗರ ಪ್ರದೇಶಗಳಲ್ಲೂ ಕಟ್ಟಿದ್ರೆ ಭೂಮಿ ಒಳಗಡೆ ನೀರನ್ನು ಇಂಗಿಸುವ ಒಂದು ವಿಧಾನ ಮಾಡ್ಬೋದು. ಪ್ಲಸ್ ಆದರೆ ಸ್ಟಾಮ್ ವಾಟರ್ ಡ್ರೈನ್ ಅಂತ ಕರಿತೀವಲ್ಲ, ಮೋರಿಗಳು, ಮಳೆ ನೀರು ಮೋರಿಗಳು, ಅಲ್ಲಿ ಇಂಗು ಬಾವಿಗಳು ಮಾಡಿ, ಇಂಗು ಗುಂಡಿಗಳು ಮಾಡಿ ಆ ನೀರನ್ನು ನಾವು ಭೂಮಿ ಒಳಗಡೆ ಕಳಿಸ್ಬಹುದು. ಆದರೆ ಒಂದು ನೋಡ್ಕೋಬೇಕು, ಅಂಥ ಮೋರಿಗಳಲ್ಲಿ ಯಾವುದೇ ಕೊಳಚೆ ನೀರು ಹರಿಯದೇ ಇರೋ ಹಾಗೆ ಮತ್ತು ಸಾಲಿಡ್ ವೇಸ್ಟ್ ಅಂತ ಕಸ ಕಡ್ಡಿ ಎಲ್ಲ ಇರ್ದಿರೋ ಹಾಗೆ ಆ ನೀರಿನ ಗುಣಮಟ್ಟ ಶುದ್ಧವಾದ ನೀರನ್ನು ಮಾತ್ರ ನಾವು ಭೂಮಿ ಒಳಗಡೆ ಇಂಗಿಸ್ಬೇಕಾಗಿ ಬರುತ್ತೆ. ಸೊ ಈ ಮಳೆ ನೀರು ಕೊಯ್ಲು ವಿಧಾನದ ಮೂಲಕ ಕೊಳವೆ ಬಾವಿ ಪುನಶ್ಚೇತನ ಕೂಡ ಮಾಡಬಹುದು. 2 ಬಾವಿಗಳನ್ನು ಪುನಶ್ಚೇತನೆ ಮಾಡ್ಬೋದು. ತೆರೆದ ಬಾವಿ ಅಂತ ಇದೆಯಲ್ಲ, ತೆರೆದ ಬಾವಿ ಇನ್ನೂ ಇದೆ. ನಾವು ಬೆಂಗಳೂರಲ್ಲಿ ಒಂದು ಮಣ್ಣುವಡ್ರ ಜನಾಂಗ ಅಂತ ಇದ್ದಾರೆ, ಬೋವಿ ಜನಾಂಗ ಅಂತ. ಇವರು ಸುಮಾರು 1000 ವರ್ಷಗಳಿಂದ ಬಾವಿ ತೋಡ್ಕೊಂಡು ಬಂದಿದ್ದಾರೆ. ಇವ್ರ ಹತ್ರ ಇರ್ತಕ್ಕಂಥ ಒಂದು ಇತಿಹಾಸ, ಒಂದು ನಾಲೆಜ್ ಇದೆಯಲ್ಲ, ಪ್ರತಿ ಒಂದು ಇಲಾಖೆಯಲ್ಲೂ ಯಾವ ಥರ ಬಾವಿ ಇದೆ, ಎಷ್ಟು ಆಳ ಇದೆ ಅನ್ನೋದು ಇದು ತಿಳುವಳಿಕೆ ಅವ್ರ ಹತ್ರ ಇದೆ. ಅವ್ರ ಜೊತೆ ನಾವು ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಅವರು ಈಗ ರೀಚಾರ್ಜ್ ವೆಲ್, ಇಂಗು ಬಾವಿಗಳನ್ನು ಮಾಡ್ತಾ ಇದ್ದಾರೆ. ಸೊ ತೆರೆದ ಬಾವಿಗಳನ್ನು ಕೂಡ ಯಾರ್ಯಾರ ಮನೇಲಿ ತೆರೆದ ಬಾವಿ ಇದೆಯೋ ಅದನ್ನು ರೀಚಾರ್ಜ್ಗೆ ಕನ್ವರ್ಟ್ ಮಾಡ್ಕೋಬೋದು. ನಾವು ಆ ರೀಚಾರ್ಜ್ ರೀತಿ ಉಪಯೋಗಿಸ್ಬೋದು. ರೀಚಾರ್ಜ್ ವೆಲ್ಗಳು ಮಾಡ್ಕೋಬೋದು, ಇಂಗು ಬಾವಿಗಳನ್ನು ಮಾಡಿ ಭೂಮಿ ಒಳಗಡೆ ನೀರನ್ನು ಕಳಿಸ್ಬೋದು. ಈ ಕೊಳವೆ ಬಾವಿಗಳಿದೆಯಲ್ಲ, ಇದು ಒಳ್ಳೆ ನೀರು ಕೊಟ್ಟು ಈಗ ನೀರು ಕೊಡ್ತಾ ಇಲ್ಲ ಅಂತ ಅಂದರೆ ಅದನ್ನು ರೀಚಾರ್ಜ್ ಮಾಡ್ಬೋದು. ಅದಕ್ಕೆ ಒಂದು ಚಿಕ್ಕ ಟೆಸ್ಟ್ ಮಾಡಬೇಕಾಗಿ ಬರುತ್ತೆ. ಅದರಲ್ಲಿ ಒಂದು 5000 ಲೀಟರ್ ನೀರು ಹಾಕ್ಬಿಟ್ಟು ಒಂದು ಟ್ಯಾಂಕರಿಂದ ತಂದು ನೋಡಬೇಕಾಗ್ಬಿಡುತ್ತೆ, ಅಂದರೆ ಭೂಮಿ ಆ ನೀರನ್ನು ತೊಗೋತಾ ಇದೆಯಾ ಅಂತ. ತೊಗೋತಾ ಇದ್ದ ಅಂತ ಅಂದರೆ ಆವಾಗ ಫಿಲ್ಟರ್ ಮಾಡಿ ಸೋಸ್ಬಿಟ್ಟು ಆ ನೀರನ್ನು ಅದರ ಮುಖಾಂತರ, ಈ ತೆರೆದ ಬಾವಿ ಮುಖಾಂತರ ನಾವು ಭೂಮಿ ಅಂತರ್ಜಲಕ್ಕೆ ಕಳಿಸ್ಬೋದು. ಆದರೆ ಇನ್ನೊಂದು ಸತಿ ಹೇಳ್ತೀನಿ, ಎಚ್ಚರಿಕೆಯಿಂದ ಒಳ್ಳೆ ನೀರನ್ನು ಮಾತ್ರ, ಶುದ್ಧವಾದ ನೀರನ್ನು ಮಾತ್ರ ನಾವು ಅಂತರ್ಜಲಕ್ಕೆ ಕಳಿಸ್ಬೇಕು. ಯಾಕೆ ಅಂದರೆ ಅದು ಒಂದು ಸತಿ ಕಲುಷಿತ ಆದರೆ, ಅಂತರ್ಜಲ ಕಲುಷಿತ ಆದರೆ ಅದನ್ನು ತಿರುಗಿ ಸ್ವಚ್ಛ ಮಾಡೋದು ಭಾಳ ಕಷ್ಟವಾದ ಕೆಲಸ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ರೀಚಾರ್ಜನ್ನು ಮಾಡಬೇಕಾಗಿ ಬರುತ್ತೆ. ಓಕೆ, ನೀವು ಹೇಳಿದ್ರಿ ಮನೆಗಳಲ್ಲೂ ಕೂಡ ಈ ವಿಧಾನವನ್ನು ಅಪ್ಲೈ ಮಾಡ್ಕೊಳ್ಬೋದು ಆರಾಮ್ಸೆ ಅಂತ. ಈ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ವಾಟರ್ ಟ್ಯಾಂಕಿಗೆ ಡೈರೆಕ್ಟಾಗಿ ಒಂದು ನೀರನ್ನು ಬಿಡುವಂಥ ಸಂದರ್ಭದಲ್ಲಿ ಯಾವ ರೀತಿ ವಿನ್ಯಾಸಗಳನ್ನು ಮಾಡ್ಕೋಬೇಕಾಗತ್ತೆ ಟ್ಯಾಂಕಿಯಲ್ಲಿ ಅಂತ? ಈಗ ಕಡ್ಡಾಯ ಕಾನೂನು ಪ್ರಕಾರ ನಮ್ಮ ಬೆಂಗಳೂರು ಬಿಲ್ಡಿಂಗ್ ಬೈಲಾ ಪ್ರಕಾರ ಪ್ರತಿ ಒಂದು ಸ್ಕ್ವೇರ್ ಮೀಟರ್ ಛಾವಣಿಗೆ 60 ಲೀಟರ್ ಅಷ್ಟು ಸಮ್ ಟ್ಯಾಂಕ್ ಮಾಡಬೇಕು ಅಂತ ಕಾನೂನು. ಅಂದರೆ 100 ಸ್ಕ್ವೇರ್ ಮೀಟರ್ ಅಥವಾ 1000 ಸ್ಕ್ವೇರ್ ಫೀಟ್ ಛಾವಣಿ ಇದ್ದರೆ 6000 ಲೀಟರ್ ಅಷ್ಟು ಸಮ್ ಟ್ಯಾಂಕ್ ಮಾಡ್ಕೋಬೇಕು ಅಂತ. ಆ ಸಮ್ ಟ್ಯಾಂಕ್ ಅಂತೂ ಯಾವ ರೀತಿ ನಾವು ಸಮ್ ಟ್ಯಾಂಕ್ ಮಾಡ್ತೀವೋ ಅದೇ ರೀತಿ ಮಾಡಬೇಕಾಗಿ ಬರುತ್ತೆ. ಅಂದರೆ ಬಿಲ್ಡಿಂಗ್ ಬೈಲಾ ಪ್ರಕಾರ ನೀರಿನ ಗುಣಮಟ್ಟ ನಾವು ಆವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ. H2S ವೈಲಿಂದ ಮತ್ತು ಕ್ಲೋರಿನ್ ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ಅದನ್ನು ಶುದ್ಧೀಕರಣ ಮಾಡ್ತಾ ಇರಬೇಕಾಗಿ ಬರುತ್ತೆ. ಅಷ್ಟು ಗಮನ ಕೊಟ್ಟರೆ ನಮಗೆ ಸಾಕಷ್ಟು ನೀರು ಬರುತ್ತೆ. ಬೇರೆ ಬೇರೆ ಸರ್ಕಾರಿ ಕಟ್ಟಡಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಥ ವಿಧಾನವನ್ನು ಸಾಕಷ್ಟು ಕಡೆಗಳಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತಾ ಇದೆ, ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ ಅಂತ? ಭಾಳ ಯೂಸ್ಫುಲ್ ಆಗ್ತಾ ಇದೆ. ನಾನು ಆಗಲೇ ತಮ್ಮ ಜೊತೆ ಮಾತಾಡ್ತಾ ಇದ್ದೆ, KSNDMC ಅಂತ ಒಂದು ಸಂಸ್ಥೆ ಇದೆ ಕರ್ನಾಟಕದಲ್ಲಿ.
ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಮತ್ತು ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಒಂದು ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ ಅಂತ ಹಾಕಿದ್ದಾರೆ. ಆ ಮಾಹಿತಿ ನಮಗೆ ವೆಬ್ಬಲ್ಲಿ ಮತ್ತು ನಮ್ಮ ಮೊಬೈಲ್ ಫೋನಲ್ಲಿ ಡೈಲಿ ಕೊಡ್ತಾರೆ, ಎಷ್ಟು ಮಳೆ ಆಯಿತು, ಎಷ್ಟು ಪ್ರಮಾಣದ ಮಳೆ ಆಯಿತು. ಈ ತಿಳುವಳಿಕೆ ಶಾಲೆ ಮಕ್ಕಳಿಗೆ ಮುಟ್ಟಿದ್ರೆ ಅವ್ರಿಗೆ ನಮ್ಮ ಏರಿಯಾಲಿ, ನಮ್ಮ ಭಾಗದಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಮ್ಮ ನಗರ ಪ್ರದೇಶದಲ್ಲಿ ಎಷ್ಟು ಮಳೆ ಆಯಿತು ಅನ್ನೋದು ಒಂದು ತಿಳುವಳಿಕೆ ಬರುತ್ತೆ. ಎರಡನೇದು, ಆ ಶಾಲೆಗಳಲ್ಲಿ ನಾವು ಮಳೆ ನೀರು ಕೊಯ್ಲು ಮಾಡಿದ್ರೆ ಒಂದು ಫಂಕ್ಷನಲ್, ಅದು ಅಂದರೆ ಅದರ ಉಪಯೋಗಕಾರಿ. ಆ ನೀರನ್ನು ಅವರು ಶೇಖರಣೆ ಮಾಡ್ತಾರೆ, ಅದನ್ನು ಟಾಯ್ಲೆಟಿಗೆ ಬಳಸ್ತಾರೆ ಅಥವಾ ಬಿಸಿ ಊಟಕ್ಕೆ ಬಳಸ್ಬೋದು, ಎರಡಕ್ಕೆ ಬಳಸ್ತಾರೆ. ಎರಡನೇದು, ಒಂದು ರೈನ್ ಗೇಜ್ ಅಂತ ಕೊಡ್ತೀವಿ ಈ ಗೌರ್ಮೆಂಟ್ ಶಾಲೆಗಳಿಗೆ. ಮಕ್ಕಳು ಪ್ರತಿ ದಿವಸ 8:30ಗೆ ಎಷ್ಟು ಮಳೆ ಆಯಿತು ಅಂತ ರೆಕಾರ್ಡ್ ಮಾಡ್ತಾರೆ, ನೋಟ್ ಮಾಡ್ತಾರೆ, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಾರೆ, ಚೆಕ್ ಮಾಡ್ತಾರೆ. ಹಿಂದಿನ ವರ್ಷ ಎಷ್ಟು ಮಳೆ ಆಗಿತ್ತು, ಈ ವರ್ಷ ಎಷ್ಟಾಗಿದೆ, ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಅಂದರೆ ಮಳೆ ಪ್ರಮಾಣ ಎಷ್ಟಾಗುತ್ತೆ ನಮ್ಮ ಊರಲ್ಲಿ ಅನ್ನೋದು ಆ ಮಾಹಿತಿ ಬರುತ್ತೆ. ಪ್ಲಸ್ ಛಾವಣಿ ಮೇಲೆ ಬೀಳ್ತಕ್ಕಂಥ ಮಳೆ ನೀರು ಎಷ್ಟು ಶೇಖರಣೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಮತ್ತು ಅವ್ರ ಹತ್ರ ಒಂದು ಫೀಲ್ಡ್ ಟೆಸ್ಟಿಂಗ್ ಕಿಟ್ ಅಂತ ಕೊಡ್ಬೋದು. ಈಗ ಪ್ರತಿ ಗ್ರಾಮ ಪಂಚಾಯತಿಲೂ ಕೂಡ ಜಲ್ ಜೀವನ್ ಮಿಷನ್ನಲ್ಲಿ ಫೀಲ್ಡ್ ಟೆಸ್ಟಿಂಗ್ ಕಿಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಗೌರ್ಮೆಂಟ್ ಶಾಲೆಗಳಿಗೂ ಫೀಲ್ಡ್ ಟೆಸ್ಟಿಂಗ್ ಕಿಟ್ ಕೊಟ್ಟರೆ ಮಕ್ಕಳು ನೀರು ಕ್ವಾಲಿಟಿ ಏನು ಅಂತ ಚೆಕ್ ಮಾಡ್ತಾರೆ. ಸಿಂಪಲ್ ಚೆಕ್ಗಳು, TDS ಆಗಲಿ, pH ಆಗಲಿ, ಮತ್ತು ಅದರಲ್ಲಿ ಫ್ಲೋರೈಡ್ ಇದೆಯಾ ಅನ್ನೋದು. ಸೈನ್ಸ್ ಸ್ಟೂಡೆಂಟ್ಗಳು 6ನೇ 7ನೇ 8ನೇ ಕ್ಲಾಸ್ ಮಕ್ಕಳು ಅದ್ರ ಬಗ್ಗೆ ತಿಳುವಳಿಕೆ ಪಡಿತಾರೆ. ಅಂದರೆ ಮಳೆ ನೀರು ಗುಣಮಟ್ಟ ಹೇಗಿದೆ, ಕೊಳವೆ ಬಾವಿ ಗುಣಮಟ್ಟ ಹೇಗಿದೆ ಅಂತ ಎಲ್ಲ ರೀತಿ, ನಾನಾ ರೀತಿ ನೀರಿನ ಗುಣಮಟ್ಟ ಏನಿದೆ, ಯಾವ ನೀರನ್ನು ನಾವು ಕುಡಿಬೋದು, ಯಾವ ನೀರನ್ನು ನಾವು ಸ್ನಾನ ಮಾಡ್ಬೋದು, ಯಾವ ನೀರನ್ನು ನಾವು ಟಾಯ್ಲೆಟಿಗೆ ಬಳಸ್ಬೋದು, ಆ ತಿಳುವಳಿಕೆ ಬರುತ್ತೆ. ಸೊ ಗೌರ್ಮೆಂಟ್ ಶಾಲೆಗಳಲ್ಲಿ, ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಮಳೆ ನೀರು ಕೊಯ್ಲು ಮಾಡಿದ್ರೆ ಇಟ್ ಇಸ್ ನಾಟ್ ಓನ್ಲಿ ಫಂಕ್ಷನಲ್ ಬಟ್ ಇಟ್ ಇಸ್ ಆಲ್ಸೋ ಎಜುಕೇಷನಲ್. ಅಂದರೆ ಇದರಿಂದ ತಿಳುವಳಿಕೆ ಬರ್ತಕ್ಕಂಥದ್ದು ಬಹಳ ಮಹತ್ವ. ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸೋದ್ರಿಂದ ಶುದ್ಧ ನೀರು ಸಿಗುತ್ತೆ, ಜೊತೆಗೆ ನೀರಿನ ಅಭಾವದಿಂದ ನಾವು ಪಾರಾಗೋದ್ರ ಜೊತೆಗೆ ಒಂದಷ್ಟು ಇತರೆ ಲಾಭಗಳನ್ನು ಕೂಡ ಪಡಿಬೋದು. ಯಾವ ರೀತಿ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಮ್ಮ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಸೂರೇಜ್ ಬೋರ್ಡ್ನವರು ಜಯನಗರ 5ನೇ ಬ್ಲಾಕಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥೀಮ್ ಪಾರ್ಕ್ ಅಂತ ಒಂದು ಮಾಡಿದ್ದಾರೆ. 1.5 ಎಕರೆ ಜಮೀನಲ್ಲಿ ಪಾರ್ಕಲ್ಲಿ ನಾನಾ ರೀತಿ ಮಳೆ ನೀರು ಕೊಯ್ಲು ಹೇಗೆ ಮಾಡಬಹುದು ಅನ್ನೋದರೆಲ್ಲ ಮಾಹಿತಿ ಇದೆ. ಪ್ಲಸ್ ನಮಗೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಿ ಇಂಜಿನಿಯರ್ಸ್ ಕೂಡ ಇರ್ತಾರೆ, ಅವರು ನಮ್ಮನ್ನು ಹೆಲ್ಪ್ ಮಾಡ್ತಾರೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಯಾವ್ಯಾವ್ದು ಉಪಯೋಗಗಳು ಬರುತ್ತೆ ಅಂತ. ಅಂದರೆ ಒಂದು ಸಾಯಿಲ್ ಮಾಯಿಶ್ಚರ್ ಮೇಕಪ್ ಅಂತ ಇರುತ್ತೆ, ಮಳೆ ನೀರು ಬಿಟ್ಟು ಭೂಮಿಲೇ ನಾವು ಹೇಗೆ ಹಿಡಿಯೋದು ಅಂತ. ಅದರಿಂದ ಮರಗಳಿಗೆ, ಗಿಡಗಳಿಗೆ ಎಲ್ಲ ಭಾಳ ಉಪಯೋಗ ಆಗುತ್ತೆ. ಎರಡನೇದು, ತೆರೆದ ಬಾವಿ, ಡಗ್ ವೆಲ್. ಅದು ಒಂದು ಶಾಲೋ ಆಕ್ವಿಫರ್ ಅಂತ ಇರ್ತೀವಿ ಆಂಗ್ಲ ಭಾಷೆಯಲ್ಲಿ. ಅಂದರೆ 30ರಿಂದ 50 ಅಡಿ 100 ಅಡಿ ತನಕ ಇರ್ತಕ್ಕಂಥ ಭೂಮಿ ಪ್ರದೇಶ ಇದೆಯಲ್ಲ, ಅದನ್ನು ಶಾಲೋ ಆಕ್ವಿಫರ್ ಅಂತ ಕರಿತೀವಿ. ಅದರ ಮರುಪೂರೈಕೆ ಹೇಗೆ ಮಾಡ್ಬೋದು, ಬಾವಿಗಳಲ್ಲಿ ಹೇಗೆ ನೀರು ಬರ್ಬೋದು ಅನ್ನೋದನ್ನು ಎರಡನೇ ಉಪಯೋಗ ಆಯಿತು. ಮೂರನೇದು, ಬೋರ್ವೆಲ್, ಕೊಳವೆ ಬಾವಿ. ಅದರಲ್ಲಿ ನೀರನ್ನು ನಾವು ಹೇಗೆ ಇಂಗಿಸ್ಬೋದು, ಆ ನೀರಿನ ಗುಣಮಟ್ಟ ಹೇಗೆ ಇಂಪ್ರೂವ್ ಆಗುತ್ತೆ, ಅದರ ಲೆವೆಲ್ ಹೇಗೆ ಇಂಪ್ರೂವ್ ಆಗುತ್ತೆ, ಅದನ್ನು ನಾವು ಕೂಡ ನೋಡ್ಬೋದು. ನಾಲ್ಕನೇದು, ಕ್ವಾಲಿಟಿ. ರೈನ್ ವಾಟರ್ ಕ್ವಾಲಿಟಿ ಇಸ್ ದ ಬೆಸ್ಟ್ ಕ್ವಾಲಿಟಿ. ಇದರಲ್ಲಿ ನಾವು ಪೈಪ್ಗಳನ್ನೆಲ್ಲ ಡ್ಯಾಮೇಜ್ ಆಗಲ್ಲ. ಈಗ ಕೆಲವೊಮ್ಮೆ ನಾವು ಪಾತ್ರೆಯಲ್ಲಿ ನೀರು ಶೇಖರಣೆ ಮಾಡಿದಾಗ ಬೋರ್ವೆಲ್ ನೀರಿನಲ್ಲಿ ಅಲ್ಲೆಲ್ಲ ಒಂದು ವೈಟಾಗಿ ಒಂದು ಉಪ್ಪಿನಾಂಶ ಬರುತ್ತೆ, ಅದೆಲ್ಲ ಬರಲ್ಲ ಇದರಲ್ಲಿ. ಕೂದಲಿಗೆ ಭಾಳ ಒಳ್ಳೆಯದು, ಸಾಬೂನು ಕಡಿಮೆ ಉಪಯೋಗಕ್ಕೆ ಬರುತ್ತೆ, ಡಿಟರ್ಜೆಂಟ್ ಎಲ್ಲ ಒಳ್ಳೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಮಳೆ ನೀರು ಇಡೀ ಶುದ್ಧವಾದ ನೀರು ಅಂದರೆ ಮಳೆ ನೀರು. ಆಯುರ್ವೇದದಲ್ಲಿ ಔಷಧಿಗೆ ಉಪಯೋಗಿಸ್ತಾ ಇರ್ತಕ್ಕಂಥ ನೀರಿದು. ನಾವು ಏನು ನೋಡ್ಕೋಬೇಕು ಅಂದರೆ ನಮ್ಮ ಛಾವಣಿ, ನಮ್ಮ ಕಲೆಕ್ಷನ್ ಏರಿಯಾ ಇದೆಯಲ್ಲ, ಅದು ಕ್ಲೀನಾಗಿದ್ದರೆ ಮಳೆ ನೀರಂತೂ ಇಡೀ ಸಾಫ್ಟ್ ವಾಟರ್, ಬೆಸ್ಟ್ ವಾಟರ್. ಓಕೆ, ಈಗ ಮನೆಯಲ್ಲಿ ಈ ಒಂದು ವಿಧಾನವನ್ನು ಅನುಸರಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಮಾಡಬೇಕಾಗತ್ತೆ, ಅದನ್ನು ಆವಾಗ ಹೇಗೆ ಸುಸ್ಥಿತಿಯಲ್ಲಿ ಇಡಬೇಕಾದ್ರೆ ಯಾವ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ? ಇದು ನೋಡಿ, ಒಂದು ನಾವೇನು ಗಮನ ಕೊಡಬೇಕು ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಧೂಳು ಹಾರಾಡುತ್ತೆ ಮತ್ತು ಎಲೆಗಳು ಉದುರುತ್ತವೆ. ಮಳೆಗಾಲ ಪ್ರಾರಂಭ ಆಗೋಕ್ಕೆ ಮುಂಚೆ, ಮುಂಗಾರು ಮಳೆ, ಅದು ಏಪ್ರಿಲ್ ಮೇ ತಿಂಗಳ ಮಳೆ, ಅದ್ರ ಮುಂಚೆ ಒಂದು ಸತಿ ಛಾವಣಿನ ನಾವು ಕ್ಲೀನ್ ಮಾಡ್ಕೋಬೇಕು. ರಾಜಸ್ಥಾನ್, ಗುಜರಾತಲ್ಲೆಲ್ಲ ಆ ಛಾವಣಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಲಾಕ್ ಹಾಕ್ಬಿಡೋರು, ಯಾರು ಹೋಗಬಾರ್ದು, ನಡಿಬಾರ್ದು ಅಂತ. ಸೊ ನಾವು ಛಾವಣಿನ ನಾವು ಕ್ಲೀನಾಗಿ ನೋಡ್ಕೋಬೇಕು, ಅಲ್ಲಿ ಸುಮ್ಮನೆ ಕಸ ಕಡ್ಡಿ ಎಲ್ಲ ಹಾಕಿರಬಾರ್ದು. ಅಷ್ಟೊಂದು ನೋಡಿಕೊಂಡ್ರೆ, ಅಷ್ಟೊಂದು ಗಮನ ಕೊಟ್ಟರೆ, ಅದರ ನಂತರ ಶೇಖರಣೆ ಮಾಡಬೇಕಾದಾಗ ಫಿಲ್ಟರ್ ಅಂತೂ ತುಂಬ ಒಳ್ಳೆ ಫಿಲ್ಟರ್ಗಳು ಸಿಗ್ತಾ ಇದೆ. ಆ ಫಿಲ್ಟ್ರೇಷನ್ ಮುಖಾಂತರ ನೀರು ತುಂಬ ಒಳ್ಳೆ ಗುಣಮಟ್ಟದ ನೀರನ್ನು ನಾವು ಶೇಖರಣೆ ಮಾಡ್ಬೋದು. ಇನ್ನು ಇವಾಗ ನಗರ ಪ್ರದೇಶದಲ್ಲಿ ಈ ವಿಧಾನವನ್ನು, ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದಾರೆ? ತುಂಬ ಚೆನ್ನಾಗಿ ಅಪ್ಲೈ ಮಾಡ್ತಾರೆ. 2 ಉದಾಹರಣೆ ಕೊಡ್ತೀನಿ. ಒಂದು ಗೇಟೆಡ್ ಕಮ್ಯುನಿಟಿ ಅಂತ ಕರಿತೀವಿ. ಒಂದು 360 ಪ್ಲಾಟ್ಗಳಿವೆ, ಒಂದು ಲೇಔಟ್ ಅಂತ ಅಂದ್ಕೊಳ್ಳಿ, 36 ಎಕರೆಯಲ್ಲಿ. ಈಗ 360 ಸೈಟ್ಗಳಿವೆ, 360 ಬಿಲ್ಡಿಂಗ್ಗಳು ಬರುತ್ತವೆ. ಇಲ್ಲಿ BWSSB ನೀರು ಬಂದಿತ್ತಿಲ್ಲ. ಏನಾಗೋದು, ಪ್ರತಿ ಮನೆಯವರು ಒಂದೊಂದು ಬೋರ್ವೆಲ್ ಕೊರೆದಿರೋರು.
ಆ ಬೋರ್ವೆಲ್ ಆಳ 1000ದಿಂದ 1200 ಅಡಿ, ಇದು ಸರ್ಜಾಪುರ ರೋಡ್ ಮಾತಾಡ್ತಾ ಇದ್ದೀನಿ ನಾನು. 1200 ಅಡಿ ಬೋರ್ವೆಲ್ ಕೊರಿಬೇಕಾದ್ರೆ 6ರಿಂದ 8 ಲಕ್ಷ ರೂಪಾಯಿ ಖರ್ಚು. 360 ಸ್ಟ್ರಾಗಳು ನಾವು ಅದೇ ಒಂದು ತೆಂಗಿನಕಾಯಿ ಒಳಗಡೆ ಹಾಕಿ ಎಲ್ಲರೂ ಕಾಂಪಿಟೇಷನಲ್ಲಿ ನೀರನ್ನು ತೆಗಿತಾ ಇದ್ದಾರೆ. ನೀವು 600 ಅಡಿ ಬೋರ್ವೆಲ್ ಹಾಕ್ತೀರಾ, ನಾನು 800 ಅಡಿ ಹಾಕ್ತೀನಿ, ನಿಮ್ಮ ಬೋರ್ವೆಲ್ ಖಾಲಿ ಆಗುತ್ತೆ, ನಂಗೆ ನೀರು ಸಿಗುತ್ತೆ, ಇನ್ನೊಬ್ಬರು 1000 ಅಡಿ ಹಾಕ್ತಾರೆ. ಇದು ಕಾಂಪಿಟೇಟಿವ್ ಡ್ರಿಲ್ಲಿಂಗ್ ಅಂತ. ಅದನ್ನು ಹೇಗೆ ನಾವು ಬದಲಾಯಿಸ್ಬೋದು ಮಳೆ ನೀರು ಸಂಗ್ರಹಣೆಯಲ್ಲಿ? ಅವ್ರು ಏನು ಮಾಡಿದ್ರು, ಪ್ರೈವೇಟ್ ಬೋರ್ವೆಲ್ನ ಬ್ಯಾನ್ ಮಾಡಿದ್ರು. ಬರೀ ನಾವು ಕಾಮನ್ ಆಗಿ 3 ಬೋರ್ವೆಲ್ ಹಾಕೋಣ, ಎಷ್ಟು ನೀರು ಸಿಗುತ್ತೋ ಅದನ್ನು ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ಅಂತ. ಆದರೆ ನಾವು 360 ಜನನೂ ಸೇರಿ ಇಂಗು ಬಾವಿ ಮಾಡಿ ಎಲ್ಲರೂ ಅಂತರ್ಜಲ ಮರುಪೂರೈಕೆ ಮಾಡೋಣ ಅಂತ. ಸೊ ಈಗ 360 ಸ್ಟ್ರಾಸ್ ಆರ್ ಫಿಲ್ಲಿಂಗ್ ದ ಕೋಕೋನಟ್ ಆ್ಯಂಡ್ ಓನ್ಲಿ 3 ಆರ್ ಡ್ರಾಯಿಂಗ್ ಔಟ್. ಅದರಿಂದ ಏನು ಪ್ರಭಾವ ಆಯಿತು? ಕಳೆದ 12 ವರ್ಷದಿಂದ ಅವ್ರು ಒಂದು ಬೋರ್ವೆಲ್ಲಿಂದ 360 ಬಿಲ್ಡಿಂಗೂ ನೀರು ಸಿಗ್ತಾ ಇದೆ. ಪ್ಲಸ್ ಅಂತರ್ಜಲದ ಮಟ್ಟ 120 ಅಡಿಗೆ ಬಂದಿದೆ. ಅಂದರೆ ಸಾಮೂಹಿಕವಾಗಿ ಕಮ್ಯುನಿಟಿ ಲೆವೆಲಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಸಾಕಷ್ಟು ಬೆನಿಫಿಟ್ ಬರುತ್ತೆ. ಎರಡನೇ ಉದಾಹರಣೆ, ಅಪಾರ್ಟ್ಮೆಂಟ್ ಒಂದಿದೆ, ಯಲಹಂಕದಲ್ಲೂ ಅಪಾರ್ಟ್ಮೆಂಟ್ ಇದೆ. ಒಳ್ಳೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ, ಮಳೆ ನೀರು ಕೊಯ್ಲು ಮಾಡಿದ್ದಾರೆ. ಸಾರಸ್, ಸೆಂಚುರಿ ಸಾರಸ್ ಅಂತ ಅಪಾರ್ಟ್ಮೆಂಟು ಫಿಲ್ಟರ್ ಮಾಡಿ 70ರಿಂದ 80 ದಿವಸ ಯಾವತ್ತು ಮಳೆ ಬೀಳುತ್ತೋ ಅವ್ರಿಗೆ ಯಾವುದೇ ನೀರು ಬೇಕಾಗಿಲ್ಲ, ಕಾವೇರಿ ನೀರು ಬೇಕಾಗಿಲ್ಲ, ಬೋರ್ವೆಲ್ ನೀರು ಬೇಕಾಗಿಲ್ಲ. ನಾವು ಒಂದು ಜ್ಞಾಪಕ ಇಟ್ಕೊಳ್ಳೋಣ, ಕಾವೇರಿ ನೀರು ನಮಗೆ 100 ಕಿಲೋಮೀಟರ್ ದೂರದಿಂದ ಬರುತ್ತೆ, 300 ಮೀಟರ್ ಅಡ್ಡಿಯಿಂದ ಬರುತ್ತೆ. ಸಾಕಷ್ಟು ಅದರಲ್ಲಿ ವಿದ್ಯುತ್ ಶಕ್ತಿ ಉಪಯೋಗ ಆಗುತ್ತೆ ಇಲ್ಲಿ ನೀರು ಬರೋ ಹಾಗೆ. ಆದರೆ ಮಳೆ ಬಿದ್ದಾಗ ಆ ಅಪಾರ್ಟ್ಮೆಂಟಲ್ಲಿ ಮಳೆ ನೀರೇ ಸಾಕು ಅವರಿಗೆ. ಒಂದು ಬೋರ್ವೆಲ್ ಮೇಲೆ ಅವರು ಆರಾಮಾಗಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಪಾರ್ಟ್ಮೆಂಟವರು. ಸೊ ನಾವು ಈ ಥರ ಲೇಔಟ್ಗಳು ಮತ್ತು ಅಪಾರ್ಟ್ಮೆಂಟ್ಗಳು ಮತ್ತು ಇಂಡಿವಿಜುವಲ್ ಬಿಲ್ಡಿಂಗ್ಗಳು ಮಳೆ ನೀರು ಕೊಯ್ಲು ಮಾಡಿದ್ರೆ ನಮ್ಮ ನೀರಿನ ಅಭಾವ ಭಾಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಇವತ್ತು ಸಾಕಷ್ಟು ಕೈಗಾರಿಕೆಗಳು, ಅಪಾರ್ಟ್ಮೆಂಟ್ಗಳು ಈ ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸ್ಕೊಂಡ್ರೆ ಸಾಕಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು ನೀರಿಗೆ ಸಂಬಂಧಪಟ್ಟಂತೆ. ಅಂಥವ್ರಿಗೆ ನೀವೇನು ಸಲಹೆ ಕೊಡ್ತೀರಾ ಅಂತ? ಬೆಂಗಳೂರಲ್ಲಿ ಸಾಕಷ್ಟು ಜನ, ಒಳ್ಳೆ ಬುದ್ಧಿಯ ಜನ ಇದ್ದಾರೆ, ಮತ್ತು ಒಳ್ಳೆ ಮನಸ್ಸು ಇರ್ತಕ್ಕಂಥ ಜನ ಇದ್ದಾರೆ, ಮತ್ತು ಉದಾಹರಣೆಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಾಗಲಿ ಈ ಲೇಔಟ್ಗಳಲ್ಲಾಗಲಿ ಫಸ್ಟು ಏರೇಟರ್ಗಳು ಹಾಕಬೇಕು. ಅಂದರೆ ನಲ್ಲಿಗಳು ವಾಟರ್ ಎಫಿಷಿಯೆಂಟ್ ಆಗಿರಬೇಕು. ವಾಷಿಂಗ್ ಮೆಷೀನು, ಫ್ಲಶಿಂಗ್ ಟ್ಯಾಂಕ್ ಎಲ್ಲ ವಾಟರ್ ಎಫಿಷಿಯೆಂಟ್ ಆಗಿರಬೇಕು. ಅಂದರೆ ನೀರನ್ನು ನಾವು ಎಷ್ಟು ಮಟ್ಟಿಗೆ ಕಡಿಮೆ ಉಪಯೋಗಿಸ್ತೀವೋ ಅಷ್ಟು ಒಳ್ಳೆಯದು. ಒಂದು. ಎರಡನೇದು ಮಳೆ ನೀರು ಕೊಯ್ಲು ಮಾಡಬೇಕು. ಮೂರನೇದು ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ ಸ್ವಿಚ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೋದು ಅನಿವಾರ್ಯ. ಈಗ ಆ ಟ್ರೀಟೆಡ್ ವೇಸ್ಟ್ ವಾಟರ್ನ ನಾವು ತಿರುಗಿ ಫ್ಲಶಿಂಗಿಗೆ, ಕಾರ್ ವಾಶ್ಗೆ ಅಥವಾ ಗಾರ್ಡನಿಂಗಿಗೆ ಉಪಯೋಗಿಸ್ಕೋಬೋದು. ಮೂರನೇದು. ನಾಲ್ಕನೇದು, ಪ್ರತಿಯೊಂದು ಫ್ಲ್ಯಾಟಲ್ಲಿ ಒಂದು ಮೀಟರ್ ಇರಬೇಕು. ವಾಟರ್ ಮೀಟರ್ ಇದ್ದರೆ ನಮಗೆ ಎಷ್ಟು ನೀರು ಬಳಸ್ತಾ ಇದ್ದೀವಿ, ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಐದನೇದು, ವಾಟರ್ ಟ್ಯಾಂಕಿಗೆ ಆಟೋಮ್ಯಾಟಿಕ್ ಲೆವೆಲ್ ಕಂಟ್ರೋಲ್ ಇರಬೇಕು. ಅಂದರೆ ಓವರ್ಫ್ಲೋ ಆಗಿ ಹೋಗ್ತಾ ಇರೋ ಆಗಬಾರ್ದು. ವಾಟರ್ ಟ್ಯಾಂಕ್ನ ಲೆವೆಲ್ ಕಂಟ್ರೋಲರ್ ಹಾಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ಲಾಕ್ ಆಗ್ತಾ ಇರ್ತಕ್ಕಂಥದ್ದು ಒಂದು ವಿಧಾನ ಬರಬೇಕು. ಇವೆಲ್ಲ ಕಡ್ಡಾಯ. ದೀಸ್ ಆರ್ ಆಲ್ ಮ್ಯಾಂಡೇಟ್ರಿ ಆ್ಯಸ್ ಪರ್ ಲಾ. ಈ 5 ಮಾಡಿದ್ರೆ ಎಷ್ಟೋ ಮಟ್ಟಿಗೆ ನೀರಿನ ಅಭಾವ ಕಡಿಮೆ ಆಗುತ್ತೆ. ಪ್ಲಸ್ ಕಾವೇರಿ ನೀರಂತೂ ಬರ್ತಾ ಇದೆ, 2000 ದಶಲಕ್ಷ ಲೀಟರ್ ನೀರು ಬರ್ತಾ ಇದೆ. ಇವೆರಡನ್ನು ಕಂಬೈನ್ ಮಾಡಿದಾಗ ನಮಗೆ ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಅನ್ನೋದು 2024ನೇ ಇಸ್ವಿಲಿ ಸ್ವಲ್ಪ ತುಂಬಾ ಕಷ್ಟ ಆಯಿತು. ಆ ಕಷ್ಟ ಭಾಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಕೊನೆಯ ಒಂದು ವಿಧಾನ ಹೇಳ್ತೀನಿ. ಮಳೆ ನೀರು ಕೊಯ್ಲು ದೊಡ್ಡ ಸ್ಕೇಲಲ್ಲಿ ಆಗುತ್ತಾ ಇತ್ತು ನಮ್ಮ ಕೆರೆಗಳಲ್ಲಿ. ನಮ್ಮ ಕೆರೆಗಳನ್ನು ಹೂಳಲ್ಲಿ ತೆಗೆದುಬಿಟ್ಟು ಅಲ್ಲಿ ಶುದ್ಧವಾದ ಮಳೆ ನೀರು ಹೋಗೋ ಹಾಗೆ ನೋಡಿಕೊಂಡ್ರೆ 186 ಕೆರೆಗಳಿವೆ ನಮ್ಮ ಬೆಂಗಳೂರು ನಗರದಲ್ಲಿ. ಬರೀ ಮಳೆ ನೀರು ಮತ್ತು ಟ್ರೀಟೆಡ್ ವೇಸ್ಟ್ ವಾಟರ್ ಇವೆರಡನ್ನು ನಾವು ಅದನ್ನು ಕಳಿಸಿದ್ರೆ ಈ ಕೆರೆಗಳಿಗೆ ಅಂತರ್ಜಲದ ಮರುಪೂರೈಕೆ ಆಗುತ್ತೆ. 800 ದಶಲಕ್ಷ ಲೀಟರ್ ನೀರು ಪ್ರತಿ ದಿವಸ ನಾವು ಅಂತರ್ಜಲದಿಂದ ತೆಗಿತಾ ಇದ್ದೀವಿ. ಅದು ಸುಸ್ಥಿರವಾಗಿರುತ್ತೆ, ಸಸ್ಟೈನಬಲ್ ಆಗುತ್ತೆ. ನೀರಿನ ತೊಂದರೆ ಬೆಂಗಳೂರಿಗೆ ಬರಲ್ಲ, ಇನ್ನು 20 ವರ್ಷಕ್ಕೆ ಬರಲ್ಲ. ಓಕೆ. ಸೊ ಯಾವ ರೀತಿ ಜಾಗೃತಿಗಳಾಗಬೇಕು ಅಂತ ಸಾಕಷ್ಟು ಕಡೆ ನೀವು ಭೇಟಿ ಕೊಟ್ಟಿದ್ದೀರಿ, ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ಏನು ಹೇಳ್ತೀರಾ ಅಂತ? ಇಲ್ಲ, ಒಂದು ನಾವು ಈಗ ಕ್ಯಾಚ್ ದ ರೈನ್ ಅನ್ನೋದು ಮೂವ್ಮೆಂಟ್ ಇದೆಯಲ್ಲ, ಇದು ಟಾರ್ಗೆಟ್ ಮಾಡೋದು ಮಕ್ಕಳ ಮೇಲೆ ಮಾಡ್ಬೋದು. ಅದು ಮಕ್ಕಳು ಬೆಳೀತಕ್ಕಂಥ ಬುದ್ಧಿ ಅವರಿಗೆ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ರೆ ಹೇಗೆ ಮಳೆ ನೀರು ಉಪಯೋಗಕ್ಕೆ ಬರುತ್ತೆ ಮತ್ತು ಹೇಗೆ ಈ ಗುಣಮಟ್ಟನೆಲ್ಲ ಚೆಕ್ ಮಾಡಬೇಕು ಅಂತ ಅಂದರೆ ಅವರು ಬೆಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರಿತೀವಲ್ಲ ನಾವು ಆಂಗ್ಲ ಭಾಷೆಯಲ್ಲಿ, ಅವ್ರು ಆಗ್ತಾರೆ. ಎಷ್ಟೋ ಕಡೆ ನಾವು ನೋಡಿರೋದು, ಅವ್ರು ಶಾಲೆಯಲ್ಲಿ ಕಲ್ತು ಹೋಗಿ ಮನೇಲಿ ತಂದೆ ತಾಯಿಗೆ ಹೇಳ್ತಾರೆ ನಾವು ಮಾಡೋಣ ಅಂತ. ಹೊಸ ಮನೆ ಕಟ್ಟಬೇಕಾದ್ರೆ ಅವ್ರು ಇನ್ಸಿಸ್ಟ್ ಮಾಡಿ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿದ್ದಾರೆ ಇಂಥ ಮನೆಗಳಲ್ಲಿ. ಸೊ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಇದೆಯಲ್ಲ, ಸಾಕಷ್ಟು ಮಟ್ಟಿಗೆ ಮಕ್ಕಳ ಮೇಲೆ ಟಾರ್ಗೆಟ್ ಮಾಡಿ ಅವರನ್ನು ನಾವು ಸೇರಿಸ್ಕೊಂಡು ಮುಂದಿನ ಪೀಳಿ ಬರುತ್ತಲ್ಲ, ಮುಂದಿನ ಜನಾಂಗ, ಅವರು ಇದನ್ನು ಅಂಬಾಸಿಡರ್ ಆದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ. ಈಗ
ಅಂತರ್ಜಲ ಹೆಚ್ಚು ಮಾಡೋದಕ್ಕೆ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ವಿಧಾನಗಳಿದೆ. ಅದರಲ್ಲಿ ಈ ಮಳೆ ನೀರು ಕೊಯ್ಲು ವಿಧಾನ ಎಷ್ಟರ ಮಟ್ಟಿಗೆ ನಿಮಗೆ ಲಾಭದಾಯಕ ಅಂತ ಅನಿಸಿದೆ? ನೋಡಿ, ಕೊನೆಗಾಗಿ ನಮ್ಮ ಹತ್ರ ನದಿಲಿ ಹರಿತಕ್ಕಂಥ ನೀರು, ಕೆರೆಯಲ್ಲಿ ನೀರು, ಅಂತರ್ಜಲದ ನೀರು, ಯಾವುದೇ ನೀರಾದರೆ ಮೂಲ ಮಳೆ. ಸೊ ಮಳೆ ನೀರು ಕೊಯ್ಲು ಇಲ್ಲದೆ ನಮ್ಮ ಜೀವನನೇ ಇಲ್ಲ. ಸೊ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಅಕ್ವಿಫರ್ ರೀಚಾರ್ಜ್ ಅಂತ ಕರಿತೀವಿ, ಅಂತರ್ಜಲದ ಮರುಪೂರೈಕೆಗೆ ಮರುಪೂರ್ಣ ಹ್ಯಾಂಗ್ ಮಾಡೋದು ಅನ್ನೋದು. ಅದಕ್ಕೆ ನಾವು ಸ್ವಲ್ಪ ಜಿಯಾಲಜಿನೂ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಜಿಯಾಲಜಿನ ಅರ್ಥ ಮಾಡಿಕೊಂಡು ಅದರ ತಕ್ಕ ಹಾಗೆ ನಾವು ಡಿಸೈನ್ ಮಾಡಿ ಪ್ರತಿಯೊಂದೊಂದು ಜಾಗಕ್ಕೂ ಇಂಗು ಬಾವಿ ಆಗಲಿ, ರೀಚಾರ್ಜ್ ಸ್ಟ್ರಕ್ಚರ್ ಅಂತ ಮಾಡ್ತಾರೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ನವರು ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಯಾವ ರೀತಿ ರೀಚಾರ್ಜ್ ಸ್ಟ್ರಕ್ಚರ್ ಮಾಡಬೇಕು ಅಂತ ಒಂದು ಮಾಹಿತಿ ಇಟ್ಟಿದ್ದಾರೆ. ವೆಬ್ಬಲ್ಲಿದೆ ಮತ್ತು ಸಾಕಷ್ಟು ಕಡೆ ಸಿಗುತ್ತೆ ಮಾಹಿತಿ. ಸೈಂಟಿಫಿಕ್ಕಾಗಿ ಅರ್ಥ ಮಾಡಿಕೊಂಡು ಜಿಯಾಲಜಿನ ಮತ್ತು ಮಳೆನ ಅರ್ಥ ಮಾಡಿಕೊಂಡು ನಾವು ಸೈಂಟಿಫಿಕ್ಕಾಗಿ ಡಿಸೈನ್ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಎಷ್ಟೋ ಮಟ್ಟಿಗೆ ನಮ್ಮ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಓಕೆ, ನೀವೀಗ ಕಂಪೇರ್ ಮಾಡಿದ್ರೆ, ಒಂದಷ್ಟು ವರ್ಷಗಳಿಗೆ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಈ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಳುವವರ ಸಂಖ್ಯೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ? ಯಾವ ರೀತಿ ಜನ ತಿಳ್ಕೊಳ್ತಾ ಇದ್ದಾರೆ ಮಳೆ ನೀರು ಕೊಯ್ಲು ವಿಧಾನದ ಬಗ್ಗೆ ಅಂತ? ತುಂಬ ಚರ್ಚೆಗೆ ಬಂದಿದೆ, ತುಂಬಷ್ಟು ಜನ ತಿಳ್ಕೊಂಡಿದ್ದಾರೆ. ಆದರೆ ಒಂದು ನಾವು ತಿಳ್ಕೊಂಡಕ್ಕೂ ಮತ್ತು ಆ್ಯಕ್ಷನ್ಗೂ, ನಾಲೆಡ್ಜ್ ಆ್ಯಂಡ್ ಆ್ಯಕ್ಷನ್, ಅಪ್ಲೈ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದು ಸ್ವಲ್ಪ ಗ್ಯಾಪ್ ಇದೆ. ನಾವು ಜಾಸ್ತಿ ಮಟ್ಟಿಗೆ ಅಪ್ಲೈ ಮಾಡಬೇಕು. ನೋಡಿ, ಒಂದು ಇಕನಾಮಿ, ನಮ್ಮ ಭಾರತ ದೇಶದ ಇಕನಾಮಿ ನೋಡಿದ್ರೆ 7% 8% ಗ್ರೋತ್ ರೇಟ್ ಇದೆ. 7% 8% ಗ್ರೋತ್ ಇಕನಾಮಿ ಗ್ರೋ ಆಗ್ತಾ ಇರಬೇಕಾದ್ರೆ, ಬೆಳೀತಾ ಇರಬೇಕಾದ್ರೆ ವಾಟರ್ ಕನ್ಸಂಪ್ಷನ್ನು 7ರಿಂದ 8% ಹೆಚ್ಚಿಗೆ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಎರಡನೇದು, ಮಳೆ ಪ್ರಮಾಣ ಹೆಚ್ಚಿಗೆ ಕಡಿಮೆ ಆಗೋದು, ತುಂಬ ಫ್ಲಕ್ಚುಯೇಷನ್ ತುಂಬ ಜಾಸ್ತಿ ಬರ್ತಾ ಇದೆ. ಸೊ ಅದಕ್ಕೆ ಇದು ಒಂದು ಮೂವ್ಮೆಂಟಾಗಿ ತೊಗೋಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಮ್ಮ ಪ್ರಧಾನಿ ಕರೆದಿರೋದು ಅಂದರೆ ಅದೇ ಮೂವ್ಮೆಂಟಾಗಿ ಪ್ರತಿಯೊಂದು ಗ್ರಾಮ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ದಯವಿಟ್ಟು ಎಲ್ಲರೂ ಇದನ್ನು ಚಳವಳಿಯಾಗಿ ಒಂದು ನಡೆಸಿದ್ರೆ ಮಾತ್ರ. ಮತ್ತು ನಮ್ಮ ಮನಸ್ಸಿಗೆ ನಾವು ಇಳಿಸ್ಕೊಂಡು ಈ ಕಿವಿ ಮಧ್ಯ ಜಾಗ ಕೊಟ್ಟರೆ ಬಾಕಿ ಕಡೆ ಜಾಗ ಸಿಗುತ್ತೆ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ. ಎಷ್ಟೋ ಜನ ಜಾಗ ಇಲ್ಲ ಅಂತ ಅಂತಾರಲ್ಲ, ಜಾಗ ಬೇಕಾಗಿರೋದು ಇಲ್ಲಿ. ಸರ್, ಈ ಮಳೆ ನೀರು ಕೊಯ್ಲು ವಿಧಾನದ ಬಗ್ಗೆ ಸಂಪೂರ್ಣವಾದಂಥ ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಹಾಗೆ ಜನ ಇದನ್ನು ಹೇಗೆ ಸರಳವಾಗಿ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಬಹಳ ಧನ್ಯವಾದ. ವೀಕ್ಷಕರೇ, ಹನಿ ಹನಿ ಸೇರಿದ್ರೆ ಹಳ್ಳ ಅನ್ನೋ ಮಾತಿದೆ. ಭೂಮಿಗೆ ಬೀಳುವಂಥ ಪ್ರತಿ ಮಳೆ ಹನಿಯನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾದಂಥ ಹೆಜ್ಜೆಯನ್ನು ಇಟ್ಟರೆ ಮುಂದೆ ನಾವೆಲ್ಲರೂ ಸೇರಿ ಒಂದು ಜಲಕ್ರಾಂತಿಯನ್ನೇ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು. ಸತ್ಯ, ಸಮರ್ಥ ಹಾಗೂ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ.